ಅಫ್ಜಲ್ಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ನ್ಯಾಯವಾದಿಗಳ ಸಂಘದ ನೂತನ ಅಧ್ಯಕ್ಷರಾಗಿ ಅರ್ಜುನ್ ಕೆರೂರ್ ಹಾಗೂ ಇತರ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಹಿರಿಯ ನ್ಯಾಯಾಧೀಶರಾದ ವಿನಾಯಕ್ ಕುಮಾಯಣ್ಣನವರು ನ್ಯಾಯಾಲಯದ ಆವರಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದನ್ನು ಗಮನಕ್ಕೆ ತಂದರು. ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಕೊರತೆಯನ್ನು ನಿವಾರಿಸಲು ಮುಂದಾಗಬೇಕು ಅಂತ ಸಲಹೆ ನೀಡಿದರು. ಜೊತೆಗೆ ಲೋಕ್ ಅದಾಲತ್ ಕಾರ್ಯಕ್ರಮಗಳಲ್ಲಿ ಇಬ್ಬರು ಕಕ್ಷಿದಾರರಿಗೆ ನ್ಯಾಯ ಸಿಗುವಂತೆ ಹೆಚ್ಚಿನ ಸೇವೆ ಸಲ್ಲಿಸಬೇಕು ಅಂತ ಹೇಳಿದರು. ಹಿರಿಯ ನ್ಯಾಯವಾದಿ ಕೆಜಿ ಪೂಜಾರಿ ಅವರು ಮಾತನಾಡಿ, ನೂತನ ಅಧ್ಯಕ್ಷ ಅರ್ಜುನ್ ಕೆರೂರ್ ಅವರಿಗೆ ಶುಭಾಶಯಗಳನ್ನು ತಿಳಿಸಿ, ಅವರ ನೇತೃತ್ವದಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭವಾಗಲಿ ಮತ್ತು ವಕೀಲರ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡಬೇಕು ಅಂತ ಹೇಳಿದರು. ಎಲ್ಲ ನ್ಯಾಯವಾದಿಗಳು ಒಗ್ಗಟ್ಟಿನಿಂದ ಸಹಕರಿಸುವುದಾಗಿ ಭರವಸೆ ನೀಡಿದರು. ಸಂದರ್ಭದಲ್ಲಿ ಹಿರಿಯ ನ್ಯಾಯಾಧೀಶರಾದ ವಿನಾಯಕ್ ಮಾಯಣ್ಣವರು, ಸಿವಿಲ್ ನ್ಯಾಯಾಧೀಶರಾದ ಅನಿಲ್ ಅಮಾತೆ, ನೂತನ ಅಧ್ಯಕ್ಷ ಅರ್ಜುನ್ ಕೆರೂರ್, ಚುನಾವಣಾಧಿಕಾರಿ ಸಿಎಸ್ ಹಿರೇಮಠ್ ಅಧ್ಯಕ್ಷತೆ ವಹಿಸಿದ್ದರು. ಕೆಎಂಕೆ ಪಟೇಲ್ ಸೇರಿದಂತೆ ಅನೇಕ ಹಿರಿಯ ಮತ್ತು ಯುವ ನ್ಯಾಯವಾದಿಗಳು ಉಪಸ್ಥಿತರಿದ್ದರು. ಮೂಲ ಸೌಕರ್ಯದ ಕೊರತೆ ಇಲ್ಲಿ ಇದೆ. ಆದ್ದರಿಂದ ಅಂಥ ಒಂದು ಮೂಲ ಸೌಕರ್ಯಗಳನ್ನು ಒದಗಿಸುವಲ್ಲಿ ತಮ್ಮ ತಂಡ ಒಂದು ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಎಲ್ಲರೂ ಈ ಸಂದರ್ಭದಲ್ಲಿ ಅವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಭಾಳಷ್ಟು ಒಂದು ಸ್ವಲ್ಪ ಓಡಾಡಿ ಒಳ್ಳೆಯ ಒಂದು ಮೂಲ ಸೌಕರ್ಯಗಳನ್ನು ಎಲ್ಲ ಒದಗಿಸಿ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ತಮಗೆಲ್ಲ ಶುಭ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೆಲ್ಲ ನನ್ನ ವಕೀಲ ಬಂಧುಗಳಿಗೆ ಮತ್ತು ಕಕ್ಷಿದಾರರಿಗೆ ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ, ಈ ನಾವೆಲ್ಲ ನೋಡಿದ್ವಿ, ಮೊದಲೆಲ್ಲ ಲ್ಯಾಂಡ್ಲೈನ್ ಫೋನ್ ಇದ್ವು, ಆಮೇಲೆ ಕೀಪ್ಯಾಡ್ ಬಂದವು, ಆಮೇಲೆ ಈಗೆಲ್ಲ ಸ್ಮಾರ್ಟ್ ಫೋನ್ ಬಂದಿದ್ದಾವೆ. ಹಾಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೊದಲು ಏನಿತ್ತು, ಒಬ್ಬರು ಗೆಲ್ತಿದ್ರು, ಒಬ್ಬರು ಸೋಲ್ತಿದ್ರು ಅಂಥ ಒಂದು ವ್ಯವಸ್ಥೆ ಇತ್ತು. ಒಂದು ಲ್ಯಾಂಡ್ಲೈನ್ ಥರ ಇತ್ತು ಈ ನಮ್ಮ ಕೇಸ್ ನಿರ್ಣಯ ಮಾಡುವಂತಹ ಒಂದು ಪದ್ಧತಿ. ಈಗಲೂ ನಮ್ಮ ಹತ್ರ ಲ್ಯಾಂಡ್ಲೈನು ಇದೆ, ಅದ್ರ ಜೊತೆಗೆ ಸ್ಮಾರ್ಟ್ ಫೋನು ಇದೆ. ಯಾವುದು ಸ್ಮಾರ್ಟ್ ಫೋನ್ ಯಾವುದಪ್ಪ ಅಂತಂದರೆ ಮೀಡಿಯೇಷನು ಮತ್ತು ಲೋಕ್ ಅದಾಲತ್ತು ಇವೆಲ್ಲ ನಮ್ಮ ನ್ಯಾಯಾಲಯದಲ್ಲೂ ಲಭ್ಯ ಇವೆ. ಅವುಗಳಲ್ಲಿ ಈಗ ಮೊದಲು ಏನಾಗ್ತಿತ್ತು, ಒಬ್ಬರು ಸೋಲ್ತಿದ್ರಿ, ಒಬ್ಬರು ಗೆಲ್ತಿದ್ರಿ. ಈಗ ಹಾಗಿಲ್ಲ, ನೀವು ಮೀಡಿಯೇಷನು ಮತ್ತು ಲೋಕ್ ಅದಾಲತ್ಗಳಲ್ಲಿ ಒಂದು ನ್ಯಾಯವನ್ನು ನಿರ್ಣಯ ಮಾಡಿಕೊಂಡ್ರೆ ಅದರಲ್ಲಿ ಇಬ್ಬರೂ ಗೆಲ್ಬೋದು. ಮತ್ತು ಮೊದಲು ಕಾನೂನಿನ ಪ್ರಕಾರ ನಿಮಗೆ ಏನು ಹಕ್ಕಿದೆಯೋ ಅದು ಸಿಗ್ತಾ ಇತ್ತು. ಈಗ ನಿಮ್ಮ ಲೋಕಲ್ ನಿಮಗೆ ಗೊತ್ತಿರುತ್ತೆ ಸಮಸ್ಯೆಗಳು ಏನಿರುತ್ತೆ, ನಮ್ಮ ಸಮಸ್ಯೆಗಳಿಗೆ ಏನು ಪರಿಹಾರ ಇದೆ ಅನ್ನೋದ್ರ ಬಗ್ಗೆ ತಾವೇ ಜಡ್ಜ್ ಆಗಿ ತಾವೇ ತಮ್ಮ ಸಮಸ್ಯೆಗಳನ್ನು ನಿರ್ಣಯವನ್ನು ಲೋಕ್ ಅದಾಲತ್ತು ಮೀಡಿಯೇಷನ್ನಲ್ಲಿ ಮಾಡ್ಕೋಬಹುದು. ಅಲ್ಲೂ ಕೂಡ ವಕೀಲರು ಇರ್ತಾರೆ, ನಿಮ್ಮ ವಕೀಲರು ಎಲ್ಲ ಸಹಕಾರ ನೀಡ್ತಾರೆ. ಆದ್ದರಿಂದ ಅಂಥ ಒಂದು ವ್ಯವಸ್ಥೆಯನ್ನು ತಾವೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಈ ಮುಂಬರುವ ಲೋಕ್ ಅದಾಲತ್ನಲ್ಲಿ ತಾವೆಲ್ಲ ಸಹಕಾರ ನೀಡಿ. ಮತ್ತು ಈಗ ಮತ್ತೊಂದು ಒಳ್ಳೆಯ ಸಂಗತಿ ಅಂದರೆ, ಈಗ ಹೊಸದಾಗಿ ಅಧ್ಯಕ್ಷರಾದವರು ಮೀಡಿಯೇಟರ್ ಇದ್ದಾರೆ. ಅದಕ್ಕೆ ಒಂದು ಹೆಚ್ಚಿನ ಒಂದು ನಿರೀಕ್ಷೆ ಅವರ ತಂಡದಿಂದ ಮೀಡಿಯೇಷನ್ ಮತ್ತು ಲೋಕ್ ಅದಾಲತ್ತಲ್ಲಿ ಆಗಲಿ. ತಾವೆಲ್ಲ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಶುಭಾಶಯ ಕೋರುತ್ತಾ ನನ್ನ ಮಾತು. ತಾವು ಏನಪ್ಪಾ ಅಂತಂದ್ರೆ ಯಶಸ್ವಿಯಾಗಿ ಏನದ ಈ ಒಂದು ನಮಗೆ ನ್ಯಾಯಾಲಯದ ಕಟ್ಟಡದ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು ನಮಗೆ ಮೂಲ ಸೌಕರ್ಯಗಳು ಇವತ್ತು ನಮ್ಮ ವಕೀಲರ ಸಂಘಕ್ಕಾಗಿರ್ಬೋದು, ಎಲ್ಲ ಸಿಬ್ಬಂದಿಗಳಿಗಾಗಿರ್ಬೋದು, ಅನೇಕ ಸಮಸ್ಯೆಗಳು ನಮಗೀಗ ಅದಾವೆ. ಅದಕ್ಕಾಗಿ ಇಲ್ಲಿವರೆಗೆ ಏನದ ಈ ಸಮಸ್ಯೆಗಳು ನಮಗೆ ಸರಿಯಾದಂಥ ರೀತಿಯಲ್ಲಿ ಆಗ್ತಾ ಇಲ್ಲ. ಅದಕ್ಕೆ ಈ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿ ಬೇಗ ಏನಪ್ಪ ಅಂತಂದ್ರೆ ಹೋರಾಟವನ್ನು ಪ್ರಾರಂಭ ಮಾಡಿ ಬೇಗ ನ್ಯಾಯಾಲಯ ಕಟ್ಟಡವನ್ನು ಒದಗಿಸಿಕೊಡ್ತೀರಿ ಅಂತಕ್ಕಂಥದ್ದು ಈ ಬಾರ ಬೆಂಚಿನ ಒಂದು ಸಂಬಂಧವನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ಹೋಗಿ ಕಕ್ಷಿದಾರಿಗೆ ಒಳ್ಳೆಯ ನ್ಯಾಯ ಸಿಗುವಲ್ಲಿ ಯಶಸ್ವಿ ಮಾಡ್ತೀರಿ ಅಂತಕ್ಕಂಥದ್ದು ಗುರುತರ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದಕ್ಕೆ ನಾವೆಲ್ಲರೂ ನಿಮಗೆ ಸಹಕಾರ ಮಾಡ್ತೀವಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನನಗೆ ಮಾತನಾಡೋ ಅವಕಾಶ